ಈ ವಿಡಿಯೋದಲ್ಲಿ ಕರ್ನಾಟಕ ಸ್ಟೇಟ್ ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಲಿಮಿಟೆಡ್ನವರು ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಚಾನೆಲ್ನ ಮೊದಲನೇ ಬಾರಿ ವೀಕ್ಷಿಸ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ. ಈಗ ವಿಡಿಯೋನ ಶುರು ಮಾಡೋಣ. ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿದ್ರೆ 39 ಇದೆ. ಎಲ್ಲಿ ಅಂತ ಹೇಳಿದ್ರೆ ಬೆಂಗಳೂರು. ನೆಕ್ಸ್ಟ್ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿದ್ರೆ ಚಾರ್ಟೆಡ್ ಅಕೌಂಟೆಂಟ್ 1, ಲಾ ಆಫೀಸರ್ 2, HR ಆಫೀಸರ್ 1, ಟ್ರೈನಿಂಗ್ ಆಫೀಸರ್ 1, ಫ್ರೆಂಡ್ಲಿ ಡೆವಲಪ್ಮೆಂಟ್ ಆಫೀಸರ್ 11, ಅಸಿಸ್ಟೆಂಟ್ಸ್ 8, ಟೈಪಿಸ್ಟ್ ಅಂಡ್ ಸ್ಟೆನೋ 2, ಜೂನಿಯರ್ ಅಸಿಸ್ಟೆಂಟ್ 11, ಡೆಪ್ಯೂಟಿ ಸ್ಟಾಫ್ ಅಂಡ್ ವೆಹಿಕಲ್ ಡ್ರೈವರ್ 2 ಪೊಸಿಷನ್ ಖಾಲಿ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ವಿದ್ಯಾರ್ಹತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನೇನ್ ಆಗಿರ್ಬೇಕು ಅಂತ ಹೇಳಿದ್ರೆ ಚಾರ್ಟೆಡ್ ಅಕೌಂಟೆಂಟ್ಗೆ CA, CS ಅಥವಾ ICWA ಆಗಿರಬೇಕು. ಲಾ ಆಫೀಸರ್ಗೆ ಡಿಗ್ರಿ ಇನ್ ಲಾ ಅಥವಾ LLB ಆಗಿರಬೇಕು. HR ಆಫೀಸರ್ಗೆ MBA ಇನ್ HR ಆಗಿರಬೇಕು. ಟ್ರೈನಿಂಗ್ ಆಫೀಸರ್ಗೆ MA ಅಥವಾ MSW ಆಗಿರಬೇಕು. ಮುಂದಿಂದು ಫ್ರೆಂಡ್ಲಿ ಡೆವಲಪ್ಮೆಂಟ್ ಆಫೀಸರ್, ಅಸಿಸ್ಟೆಂಟ್ಸ್, ಟೈಪಿಸ್ಟ್ ಅಂಡ್ ಸ್ಟೆನೋ ಈ 3 ಹುದ್ದೆಗಳಿಗೂ ಗ್ರಾಜ್ಯುಯೇಷನ್ ಆಗಿರಬೇಕು. ನೆಕ್ಸ್ಟ್ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ 12th ಅಥವಾ PUC ಆಗಿರಬೇಕು. ಡೆಪ್ಯೂಟಿ ಸ್ಟಾಫ್ ಅಂಡ್ ವೆಹಿಕಲ್ ಡ್ರೈವರ್ಗೆ 10th ಆಗಿರಬೇಕು. ನೆಕ್ಸ್ಟ್ ವಯೋಮಿತಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಚಾರ್ಟರ್ಡ್ ಅಕೌಂಟೆಂಟ್, ಲಾ ಆಫೀಸರ್, HR ಆಫೀಸರ್, ಟ್ರೈನಿಂಗ್ ಆಫೀಸರ್, ಫ್ರೆಂಡ್ಲಿ ಡೆವಲಪ್ಮೆಂಟ್ ಆಫೀಸರ್ ಈ ಇಷ್ಟು ಹುದ್ದೆಗಳಿಗೆ ಏಜ್ ಲಿಮಿಟ್ 35 ಇರುತ್ತೆ ಮ್ಯಾಕ್ಸಿಮಮ್. ಇದು 18 ವರ್ಷದ ಮೇಲ್ಪಟ್ಟವರು 35 ವರ್ಷ ತನಕದವರು ಹಾಕ್ಬೋದು. ನೆಕ್ಸ್ಟ್ ಅಸಿಸ್ಟೆಂಟ್ಸ್, ಟೈಪಿಸ್ಟ್ ಅಂಡ್ ಸ್ಟೆನೋ, ಜೂನಿಯರ್ ಅಸಿಸ್ಟೆಂಟ್, ಡೆಪ್ಯೂಟಿ ಸ್ಟಾಫ್ ಅಂಡ್ ವೆಹಿಕಲ್ ಡ್ರೈವರ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 30 ಇಯರ್ಸ್ 30 ವರ್ಷ ಇರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಏನೇನಿರುತ್ತೆ ಅಂತ ಹೇಳಿದ್ರೆ ಚಾರ್ಟರ್ಡ್ ಅಕೌಂಟೆಂಟ್, ಲಾ ಆಫೀಸರ್, HR ಆಫೀಸರ್, ಟ್ರೈನಿಂಗ್ ಆಫೀಸರ್, ಫ್ರೆಂಡ್ಲಿ ಡೆವಲಪ್ಮೆಂಟ್ ಆಫೀಸರ್ ಈ ಇಷ್ಟು ಹುದ್ದೆಗಳಿಗೆ 500 ರೂಪಾಯಿ ಫೀ ಇರುತ್ತೆ. ಇನ್ನಿತರೆ ಎಲ್ಲಾ ಪೊಸಿಷನ್ಗಳಿಗೂ 300 ರೂಪಾಯಿ ಫೀಸ್ ಇರುತ್ತೆ. ಇದು ಅಪ್ಲಿಕೇಶನ್ ಫೀಸ್. ಹೇಗೆ ಮಾಡಬೇಕು ಅಂತ ಹೇಳಿದ್ರೆ DD ತೆಗಿಬೇಕು, ಅಂದ್ರೆ ಡಿಮ್ಯಾಂಡ್ ಡ್ರಾಫ್ಟ್ ನ ಬ್ಯಾಂಕ್ ಇಂದ ಪೇ ಮಾಡಬೇಕು. ಓಕೆನಾ. ಅಪ್ಲಿಕೇಶನ್ ನೀವು ಆಫ್ಲೈನ್ ಅಲ್ಲೇ ಸೆಂಡ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಫಾರ್ಮ್ ಇದೆ, ಅದನ್ನ ಫಿಲ್ ಮಾಡಿ ಸೆಂಡ್ ಮಾಡಬೇಕು. ಡೀಟೇಲ್ಸ್ ಅದನ್ನು ತಿಳಿಸ್ಕೊಡ್ತೀನಿ ಮುಂದೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಹೇಗಾಗತ್ತೆ ಅಂತ ಹೇಳಿದ್ರೆ ರಿಟರ್ನ್ ಟೆಸ್ಟ್, ಲಿಖಿತ ಪರೀಕ್ಷೆ ಮತ್ತೆ ಸಂದರ್ಶನ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ನೆಕ್ಸ್ಟ್ ಏನೇನ್ ಸ್ಯಾಲ್ರಿ ಡೀಟೇಲ್ಸ್ ಅಂತ ಹೇಳಿದ್ರೆ ಚಾರ್ಟರ್ಡ್ ಅಕೌಂಟೆಂಟ್ಗೆ 60 ರಿಂದ 70 ಸಾವಿರ ಇದೆ. ಲಾ ಆಫೀಸರ್, HR ಆಫೀಸರ್, ಟ್ರೈನಿಂಗ್ ಆಫೀಸರ್ ಹುದ್ದೆಗೆ 35 ಸಾವಿರದಿಂದ 38 ಸಾವಿರ ರೂಪಾಯಿ ಇರುತ್ತೆ. ನೆಕ್ಸ್ಟ್ ಫ್ರೆಂಡ್ಲಿ ಡೆವಲಪ್ಮೆಂಟ್ ಆಫೀಸರ್ಗೆ 28 ಸಾವಿರದಿಂದ 30 ಸಾವಿರ ಇರುತ್ತೆ. ಮುಂದೆ ಅಸಿಸ್ಟೆಂಟ್ಸ್, ಟೈಪಿಸ್ಟ್ ಅಂಡ್ ಸ್ಟೆನೋಗೆ 20 ರಿಂದ 22 ಸಾವಿರದ ಸ್ಯಾಲ್ರಿ ಇರುತ್ತೆ. ನೆಕ್ಸ್ಟ್ ಜೂನಿಯರ್ ಅಸಿಸ್ಟೆಂಟ್ ಮತ್ತೆ ಡೆಪ್ಯೂಟಿ ಸ್ಟಾಫ್ ಅಂಡ್ ವೆಹಿಕಲ್ ಡ್ರೈವರ್ ಹುದ್ದೆಗಳಿಗೆ 13 ಸಾವಿರದಿಂದ 15 ಸಾವಿರ ಇರುತ್ತೆ. ಇದು ಸ್ಯಾಲ್ರಿ ಪರ್ ಮಂತ್. ಈಗ ನೀವು ಅಪ್ಲಿಕೇಶನ್ ನ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅದನ್ನ ಈ ಅಡ್ರೆಸ್ಗೆ ನೀವು 9 ಸೆಪ್ಟೆಂಬರ್ ಒಳಗಡೆ ನೀವು ಕಳಿಸ್ಬೇಕು. ಎಲ್ಲಿ ಅಂತ ಹೇಳಿದ್ರೆ ಸೌಹಾರ್ದ ಸಹಕಾರಿ ಸೌಧ, ನಂಬರ್ 68, ಫಸ್ಟ್ ಫ್ಲೋರ್, 18th ಕ್ರಾಸ್ ರೋಡ್, ಮಾರ್ಗೋಸಾ ರೋಡ್, ಮಲ್ಲೇಶ್ವರಂ, ಬೆಂಗಳೂರು 560055. ಇದಕ್ಕೆ ಇಲ್ಲಿ ಅಪ್ಲಿಕೇಶನ್ ಫಾರಂ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಈ ಅಪ್ಲಿಕೇಶನ್ ಫಾರಂ ಅಲ್ಲಿ ನೀವು ಹುದ್ದೆಗಳನ್ನ ಫಿಲ್ ಮಾಡಿ ಕಳಿಸ್ಬೇಕಾಗತ್ತೆ. ನೆಕ್ಸ್ಟ್ ಸ್ಟಾರ್ಟ್ ಡೇಟ್ ಯಾವತ್ತು ಅಂತ ಹೇಳಿದ್ರೆ 29/8/2024. ಆಗಸ್ಟ್ 29ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಎಂಡ್ ಆಗೋ ಡೇಟ್ ಯಾವುದು ಅಂತ ಹೇಳಿದ್ರೆ 9 ಸೆಪ್ಟೆಂಬರ್ ಆಗತ್ತೆ. ನೆಕ್ಸ್ಟ್ ಈ ವೆಬ್ಸೈಟ್ ಯಾವ್ದ್ರಲ್ಲಿ ನೀವು ಈ ಡೀಟೇಲ್ಸ್ ನೋಡ್ಕೋಬಹುದು ಅಂತ ಹೇಳಿದ್ರೆ ಸೌಹಾರ್ದ.coop ಅಂತ ಏನಿದೆಯಲ್ಲ ಅದರಲ್ಲಿ ನೀವು ತಿಳ್ಕೊಬಹುದು. ಅಪ್ಲಿಕೇಶನ್ ಫಾರಂ ನ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಇಲ್ಲಿ ಇದಿಷ್ಟನ್ನು ನೀವು ಫಿಲ್ ಮಾಡಬೇಕು. ಇಲ್ಲಿ ಒಂದು ಪಾಸ್ಪೋರ್ಟ್ ಫೋಟೋನ ಅಂಟಿಸ್ಬೇಕಾಗತ್ತೆ. ಅದು ಅಂಟಿಸಿದ ತಕ್ಷಣ ಇದನ್ನ ಅಪ್ಲಿಕೇಶನ್ ಫಾರ್ಮ್ ನ ಮೊದಲು ಪ್ರಿಂಟ್ಔಟ್ ತೆಕ್ಕೊಳ್ಳಿ, ಅದಾದ್ಮೇಲೆ ಫೋಟೋ ಅಂಟಿಸಿ. ನೆಕ್ಸ್ಟ್ ಇಲ್ಲೆಲ್ಲಾ ಡೀಟೇಲ್ಸ್ ನ ಫಿಲ್ಅಪ್ ಮಾಡಿ. ಈ ಫಿಲ್ಅಪ್ ಮಾಡಿದ್ಮೇಲೆ ನಾನೇನು ಹೇಳಿದ್ನಲ್ಲ ಇಲ್ಲಿ ಅಡ್ರೆಸ್ಸು, ಈ ಅಡ್ರೆಸ್ಗೆ ಸೆಂಡ್ ಮಾಡಬೇಕು. ಮತ್ತೆ ಅದ್ರ ಜೊತೆಗೆ ನೀವೇನ್ ಡಿಮ್ಯಾಂಡ್ ಡ್ರಾಫ್ಟ್ ಅಪ್ಲಿಕೇಶನ್ ಫೀಸ್ ನ ಪೇ ಮಾಡಿರ್ತೀರಲ್ಲ ಅದನ್ನು ಅದ್ರ ಜೊತೆಗೆ ಅಟ್ಯಾಚ್ ಮಾಡಿ ಕಳಿಸಿ. 9 ಸೆಪ್ಟೆಂಬರ್ ಒಳಗೆ ಹೋಗೋ ತರ ನೋಡ್ಕೊಳ್ಳಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಏನಾರ ಕ್ವಶನ್ಸ್ ಇದ್ರೆ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ, ನಾನು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈ ಡಾಕ್ಯುಮೆಂಟ್ ನಿಮಗೆ ಅಪ್ಲಿಕೇಶನ್ ಫಾರಂ ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿರೋ
ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದರಿಂದ ನೀವು ಈ ಅಪ್ಲಿಕೇಶನ್ ಫಾರಮ್‌ನ ಡೌನ್ಲೋಡ್ ಮಾಡ್ಕೋಬೋದು. ಧನ್ಯವಾದ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಚೆನ್ನಾಗಿ ಅನಿಸಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಜಾಬ್ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.